ಹಲೋ ಫ್ರೆಂಡ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಿ? ವೆಲ್ಕಮ್ ವೆಲ್ಕಮ್ ಟು ಉಮಾವತಿ's ಟೇಸ್ಟಿ ಕಿಚನ್. ಸೊ ಆ್ಯಸ್ ಯೂಶ್ವಲ್ ಕೆಲಸ ಬೆಳಗ್ಗೆದು ಏನು ರೂಟೀನ್ ಉಂಟು ನಂದು, ಯೋಗದಾಗಲಿ, ದೇವರ ದೀಪ ಹಚ್ಚೋದಾಗಲಿ, ಮತ್ತು ಇದಕ್ಕೆಲ್ಲ ಎಂತ ಸ್ನಾನ ಅದೆಲ್ಲ ಆಗಿ ಬಂದು ಇಲ್ಲಿ ಮಕ್ಕಳಿಗೆ ಟಿಫಿನ್ ಕೊಂಡು ಕುಡಿಲಿಕ್ಕೆ ನೀರಿಟ್ಟಿದ್ದೀನಿ. ಮತ್ತು ಇಲ್ಲಿ ನೂಡಲ್ಸ್, ಮೊನ್ನೆ ಶನಿವಾರ ನಾನು ನೂಡಲ್ಸ್ ಮಾಡಿದ್ದೆ. ಸೊ ಆ ನೂಡಲ್ಸ್ ಬೇಕಂತೆ ಮಕ್ಕಳಿಗೆ ತಿನ್ನಲಿಕ್ಕೆ. ಸಾಯಂಕಾಲ ಬಂದು ತಿನ್ನಿ ಅಂತ ಹೇಳಿದೆ. ಅವ್ರಿಗೆ ಗೊತ್ತಿರಲಿಲ್ಲ ಉಳಿದಿರೋದು ನೂಡಲ್ಸ್ ಇತ್ತು ಅಂತೇಳಿ. ಇಲ್ಲಾಂದ್ರೆ ಅವರಿಗೆ ನಿದ್ರೆ ಬರೋದಿಲ್ಲ ಅದು ಖಾಲಿ ಮಾಡುವ ತನಕ. ಸೊ ಅದು ಇತ್ತು. ಸೊ ಅವ್ರಿಗೆ ಅದು ಕೊಡ್ತಾಯಿದ್ದೀನಿ, ಬಿಸಿ ಮಾಡಿ ಇಟ್ಟಿದ್ದೀನಿ. ಅದು ಬಿಸಿ ಮಾಡಿ ಇಟ್ಟಾಯಿತು. ಮತ್ತು ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇದು ಅಂತ ಚರ್ಮುರಿ ಮಾಡ್ತೇನೆ ಅಂತ ಇದ್ದೀನಿ. ಸೊ ಹಾಗೆ ಮತ್ತು ಇದು ನಾನು ಏನು ಇವತ್ತಿನ ಒಂದು ಸ್ಪೆಷಲ್ ರೆಸಿಪಿನ ಸ್ಟಾರ್ಟ್ ಮಾಡ್ತೇನೆ. ಅದು ಬಂದು ಸೋರೆಕಾಯಿ. ಇದು ಎಷ್ಟೋ ಜನರಿಗೆ ಸೋರೆಕಾಯಿ ಇಷ್ಟ ಆಗೋದಿಲ್ಲ, ಬಟ್ ನಾನು ಈ ರೀತಿ ಮಾಡ್ತೇನಲ್ಲ, ಇದು ಇದೇ ತಿಂಗಳಲ್ಲಿ ಇವ ನವೆಂಬರ್ ತಿಂಗಳಲ್ಲಿ ಇದು ನಾನು ಮಾಡ್ತಿರೋದು 4ನೇ ಸರಿ. ಓಕೆ, ನನ್ನ ಮಕ್ಕಳಾಗಲಿ ನನ್ನ ಗಂಡಾಗಲಿ ತುಂಬ ಇಷ್ಟಪಟ್ಟು ತಿನ್ನುವಂಥ ಸೋರೆಕಾಯಿ ಸಾರು. ಅಷ್ಟು ಒಳ್ಳೆ ಆಗ್ತದೆ. ಸೊ ನಾನು ಇದನ್ನೆಲ್ಲ ಶೇರ್ ಮಾಡಬೇಕು. ಯಾಕಂದರೆ ವೆಜಿಟೇರಿಯನ್ಗೀಗ ತುಂಬ ಜನ ಇಷ್ಟ ಮಾಡ್ತಾರಲ್ವ, ವೆಜಿಟೇರಿಯನ್ನವರು ಇದನ್ನು ಟ್ರೈ ಮಾಡಲೇಬೇಕು. ಅಷ್ಟು ಟೇಸ್ಟಿ ಆಗ್ತದೆ, ಅಷ್ಟು ಒಳ್ಳೆ ಆಗ್ತದೆ. ವೆರೈಟಿ ಉಂಟು ಸೋರೆಕಾಯಿ. ಒಬ್ಬೊಬ್ಬರು ಮಾಡೋದು ಒಂದೊಂದು ರೀತಿ ಉಂಟು, ಬಟ್ ಗೊತ್ತಿಲ್ಲ. ನಾನು ಅಷ್ಟು ಯಾರು ಸಹ ಹೋಗಳ ಸೋರೆಕಾಯ ಅಂತ ಹೇಳ್ತಾರೆ. ಆದರೆ ಇದನ್ನು ಒಂದು ಸರಿ ನೀವು ಟ್ರೈ ಮಾಡಿ ಮತ್ತೆ ನನಗೆ ಕಮೆಂಟ್ ಹಾಕಿ. ಓಕೆನಾ? ಟ್ರೈ ಮಾಡ್ದಲ್ಲೇ ನೀವು ಕಮೆಂಟ್ ಹಾಕಬೇಡಿ. ನಿಮಗೆ ಕಮೆಂಟು ಲೈಕ್ಸು ಬರಲಿಲ್ಲ ಅಂದರೆ ಪರವಾಗಿಲ್ಲ, ಇದನ್ನು ಟ್ರೈ ಮಾಡಿದ ನಂತರ ನೀವು ಹಾಕಲೇಬೇಕು ಅಂತ ಹೇಳ್ತೇನೆ. ಓಕೆ, ಸೊ ಇದನ್ನು ನಾನೀಗ ಮಾಡಲಿಕ್ಕೆ ಹೊರಟಿದ್ದೇನೆ. ಐ ಹೋಪ್ ಇವತ್ತಿನ ಈ ವಿಡಿಯೋ ನೀವು ಖಂಡಿತವಾಗ್ಲೂ ಇಷ್ಟ ಹಾಗೇ ಆಗ್ತದೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಬಂದು ನಾನು ಬೇಳೆ ಅಲ್ಲ, ಇದು ಕಡಲೆಬೇಳೆ. ಓಕೆ, ಕಡಲೆಬೇಳೆನ ನಾನು ನೆನೆ ಹಾಕಿ ಒಂದು ಅರ್ಧ ಗಂಟೆ ಆಯಿತು. ಓಕೆ, ಈ ಕಡಲೆಬೇಳೆನ ಈಗ ನಾನು ಒಂದು ಕುಕ್ಕರ್ಗೆ ಹಾಕಿ 2 ವಿಷಿಲ್ ಬರಿಸ್ತೇನೆ. ಇಲ್ಲಿ ಒಂದು ಚಿಕ್ಕ ಕುಕ್ಕರ್ ತಗೊಂಡಿದ್ದೀನಿ. ಅದರಲ್ಲಿ ನೆನೆಸಿಟ್ಟಿದ್ದ ಬೇಳೆ ಮತ್ತು ಅದರ ನೀರನ್ನು ಹಾಕ್ಕೊಂಡೆ. ಇನ್ನು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚಿಟಿಕೆಯಷ್ಟು ಅರಿಶಿಣ ಇದನ್ನು ಹಾಕಿ ಗ್ಯಾಸಲ್ಲಿ ಇಟ್ಕೊಳ್ಳೋಣಂತೆ. ಇದು ಕುದಿ ಬರುವಾಗ ಇದನ್ನು ಕವರ್ ಮಾಡಿ 2 ವಿಷಿಲ್ ಬರೆಸೋಣ. ಉಪ್ಪು ಈಗ ಹಾಕೋದು ಬೇಡ, ಮತ್ತೆ ಹಾಕ್ತೇನೆ. ಕುದಿ ಬರೋಷ್ಟರಲ್ಲಿ ನಾನಿಲ್ಲಿ ಸೋರೆಕಾಯಿನ ಕಟ್ ಮಾಡ್ಕೊಳ್ತೇನೆ. ಓಕೆ, ಸೊ ಈ ಸೋರೆಕಾಯಿನ ನಾವು ಈ ರೀತಿ ನೋಡ್ಬೋದು. ಇಲ್ಲಿ ಸೋರೆಕಾಯಿ ಸ್ವಲ್ಪ ಒಳಗಿಂದ ಹಾಳಾಗಿದೆ. ಸೊ ಅದನ್ನು ನಾವು ಈ ಥರ ಕಟ್ ಮಾಡ್ಕೊಳ್ಳೋಣ. ಒಂದು ಸೈಡ್ ಹಾಳಾಗಿದೆ. ಓಕೆ, ಸೊ ಸೋರೆಕಾಯಿನ ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋಣ. ಓಕೆ, ಇದು ಕುದಿ ಬರ್ತಾ ಇದೆ. ಈಗ ಇದಕ್ಕೆ ನಾವು ಲಿಡ್ಡನ್ನು ಕವರ್ ಮಾಡಿ 2 ವಿಷಲನ್ನು ಬರಿಸೋಣ. ಸೋರೆಕಾಯಿನ ಕಟ್ ಮಾಡಿದ್ದು, ಸೋರೆಕಾಯಿನೇ ಇಷ್ಟೇ ದೊಡ್ಡದು ಪೀಸಾಗಿ ಮಾಡಿ. ಮತ್ತು ಎಳೆತು ತಂದರೆ ಇದರ ಬೀಜ ತೆಗೆಯುವಂಥ ಅವಶ್ಯಕತೆ ಇಲ್ಲ. ಓಕೆ, ಇಲ್ಲಿ ಮೀಡಿಯಮ್ ಸೈಜು 2 ಈರುಳ್ಳಿ ಮತ್ತು 2 ಟೊಮೆಟೊನ ಇಟ್ಕೊಂಡಿದ್ದೀನಿ. ಇದನ್ನು ಮೊದಲಿಗೆ ನಾವು ಕಟ್ ಮಾಡ್ಕೊಳ್ಳೋಣ. 2 ವಿಷಲ್ ಆಯಿತು. ಈಗ ಕುಕ್ಕರ್ ಬಂದ್ ಮಾಡಿದ್ದೀನಿ. ಈಗ ಗ್ಯಾಸಲ್ಲಿ ಒಂದು ಮಡಿಕೆ ಇಟ್ಕೊಳ್ತೇನೆ. ಯಾವುದೇ ರೀತಿ ರುಬ್ಲಿಕ್ಕಿಲ್ಲ, ಏನೂ ಇಲ್ಲ. ತುಂಬ ಈಸಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಸಾರು. ಒಂದು ಮಡಿಕೆ ಬಿಸಿ ಆಗ್ತಾ ಬರುವ ಅದಕ್ಕೊಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಳ್ಳಿ. ಈಗ ಅದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕೊಳ್ಳಿ. 5 ರಿಂದ 10 ಹೆಸಳು ಕರಿಬೇವು. ಈಗ ಈ ಥರ ಕಟ್ ಮಾಡಿರುವ ನೀರುಳ್ಳಿನ ಹಾಕೊಳ್ಳೋಣ. ನೀರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವ ತನಕ ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ಇದಕ್ಕೆ 1 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳೋಣ. ಇದರ ಅರೋಮ ಒಳ್ಳೆ ಬಂದ ನಂತರ ಇದಕ್ಕೆ ಈಗ ಕಟ್ ಮಾಡಿರುವ ಟೊಮೆಟೊನ ಹಾಕೊಳ್ಳೋಣ. ಟೊಮೆಟೊ ಫ್ರೈ ಆಗ್ತಾಯಿರಲಿ. ಈಗ ನಾವು
ಸೋರೆಕಾಯಿನ ಅದೇ ಕುಕ್ಕರ್ಗೆ ಹಾಕಿ ಪುನಃ ಒಂದು ವಿಸಿಲ್ ತೆಗೆಯೋಣ. ನೋಡ್ಬೋದು ಕಡಲೆ ಬೇಳೆ ಈ ಥರ ಬೇಯ್ದಿದೆ. ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಮತ್ತು ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊಳ್ಳೋಣ. ಸ್ವಲ್ಪ ರುಚಿಗೆ ತಕ್ಕ ಉಪ್ಪನ್ನು ಹಾಕ್ಕೊಳ್ತೇನೆ. ಈಗ ನಾನು ಈ ಸೋರೆಕಾಯಿ ಏನು ಕಟ್ ಮಾಡಿದ್ನಲ್ಲ ಅದನ್ನು ಕುಕ್ಕರಲ್ಲಿ ಈ ಥರ ಜಸ್ಟ್ ಮೇಲಿಂದನೇ ಈ ಥರ ಹಾಕಿ ಬಿಡೋಣ. ಹಾಕಿ ಇದು ಬಾಯ್ಲ್ ಬರುವಾಗ, ಕುದಿ ಬರುವಾಗ ಲಿಡ್ಡನ್ನು ಕವರ್ ಮಾಡಿ ಒಂದು ವಿಷಲನ್ನು ಬರೆಸೋಣ. ಕೇವಲ ಒಂದೇ ಒಂದು ವಿಷಲ್. ನೋಡ್ಬೋದು. ಪುನಃ ಅವರಿಗೆ ಆಲೂಗೆಡ್ಡೆ ಬೇಕಂತೆ. ನೋಡಿ, ನಿನ್ನೆ ನಾನು ಆಲೂಗೆಡ್ಡೆನ ಕಟ್ ಮಾಡಿ ಅರ್ಧ ಯೂಸ್ ಮಾಡಿ ಅರ್ಧ ಆಲೂಗೆಡ್ಡೆನ ನೀರಲ್ಲಿ ಹಾಕಿದ್ದು. ಇದು ಫುಲ್ ನೀರಲ್ಲಿ ಮುಳುಗಬೇಕು. ಅಷ್ಟು ನೀರಲ್ಲಿ ಹಾಕಿ ಇಟ್ಟರೆ ಉಂಟಲ್ಲ ಸ್ವಲ್ಪ ಕೂಡ ಆಲೂಗೆಡ್ಡೆ ಕಪ್ಪಾಗೋದಿಲ್ಲ, ಫ್ರೆಶ್ ಆಗಿ ಇರ್ತದೆ. ಸೊ ಅವರಿಗೊಂದು ದಿನ ಆಲೂಗೆಡ್ಡೆ ನನಗೆ ಮಾಡಿ ಫೆಡಪ್ ಆಯಿತು. ಆದರೆ ನನ್ನ ಮಕ್ಕಳಿಗೆ ತಿಂದು ಫೆಡಪ್ ಆಗ್ತಾಯಿಲ್ಲ. ಇದು ನೋಡಿ, ಕಂಟಿನ್ಯೂಸ್ಲಿ ಇವತ್ತು 3 ವೀಡಿಯೋನ ನಿಮಗೆ ಇದು ಮಾಡ್ತಾ ತೋರಿಸ್ತಾ 3 ವೀಡಿಯೋದಲ್ಲೂ ಕೂಡ ಅದೇ ರಾಗ ಅದೇ ಥರ ಆಲೂಗೆಡ್ಡೆ ಆಲೂಗೆಡ್ಡೆ ಆಲೂಗೆಡ್ಡೆ. ಅವರ ಫ್ರೆಂಡ್ಸೇ ಹೇಳ್ತಾರಂತೆ ಆಲೂಗೆಡ್ಡೆ ತರೋದು ಮರಿಬೇಡ ಅಂತ ಹೇಳ್ತಾರೆ. ಎಂತ ಹೇಳೋದು. ಸೊ ಇದು ಸಹ ಆಯಿತು. ಇದನ್ನು ಈಗ ಫ್ರೈ ಮಾಡಿಟ್ಟಿರ್ತೀನಿ. ಟೊಮೆಟೊ ಫ್ರೈ ಆಗ್ತಾ ಬಂತು. ಈಗ ನಾವು ಇದಕ್ಕೆ ಡ್ರೈ ಪೌಡರ್ ಮಸಾಲಾನ ಹಾಕೊಳ್ಳೋಣ. 1/2 ಟೀ ಸ್ಪೂನು ರೆಡ್ ಚಿಲ್ಲಿ ಪೌಡರು, ಅಚ್ಕಾರದ ಪುಡಿ, 1/4 ಚಮಚ ಜೀರಿಗೆ ಪುಡಿ, 1 ಚಮಚ ಧನಿಯಾ ಪುಡಿ, ಕೊರಿಯಂಡರ್ ಪೌಡರ್, ಅರ್ಧ ಚಮಚ ಗರಂ ಮಸಾಲ ಪುಡಿ. ಇದನ್ನೆಲ್ಲ ಹಾಕಿ ಫ್ರೈ ಮಾಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಳ್ಳೆ. ಮತ್ತು ಬೆಂಕಿನ ಬಂದ್ ಮಾಡಿ. ಓಕೆ, ಈಗ ಇದು ಕುದಿ ಬರ್ತಿದೆ. ಇದನ್ನು ಕುಕ್ಕರ್ ಬಂದ್ ಮಾಡಿ ಒಂದು ವಿಜಿಲ್ ಬರೆಸೋಣ. ಬೆಂಕಿ ಬಂದ್ ಮಾಡಿದೆ. ಮಾಡಿ ಸಹ ತಿನ್ನಲಿಕ್ಕೆ ಶುರು ಮಾಡಿದೆ. ಲೇಟ್ ಆಗ್ತದೆ ಸ್ಕೂಲಿಗೆ, ಅದಕ್ಕೋಸ್ಕರ. ನೋಡ್ಬೋದು, ಇದು ಒಂದು ವಿಜಿಲಲ್ಲಿ ಈ ಥರ ಹೋಳುಂಟು. ಇದನ್ನು ಈಗ ನಾವು ಈ ಮಟ್ಟಿಗೆ ಮಿಕ್ಸ್ ಮಾಡೋಣ. ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಉಪ್ಪು ನೋಡಿ, ಉಪ್ಪು ಕಮ್ಮಿ ಇದ್ದರೆ ಪುನಃ ಸೇರಿಸ್ಕೊಂಡ್ರೆ ಆಯಿತು. ಇದರ ಉಪ್ಪು ನೋಡ್ತಾನೆ. ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲೇಟ್ ಆಗ್ತಾ ಉಂಟು ಶಾಲೆಗೆ. ಸೊ ಈಗ ಬೆಂಕಿ ಬಂದ್ ಮಾಡೋಣ. ಸಾರು ಇವತ್ತಿನ ಸೋರೆಕಾಯಿ ಮತ್ತು ಕಡಲೆಬೇಳೆ ಸಾರು ಕಂಪ್ಲೀಟ್ ಆಯಿತು. ಬೆಂಕಿ ಬಂದ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸಾರಂತೂ ಸಕ್ಕತ್ತಾಗಿ ಬಂದಿದೆ. ಒಮ್ಮೆ ನೀವು ಟ್ರೈ ಮಾಡಿದ ನಂತರ ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಅಂತ ನಿಮಗೆ ಈಸಿಯಾಗಿರುವಂಥ ಟೇಸ್ಟಿಯಾಗಿರೋ ರೆಸಿಪಿಗಳನ್ನ ನಾನು ಶೇರ್ ಮಾಡ್ತಾ ಇರ್ತೇನೆ. ಓಕೆನಾ? ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣಂತೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಬಾಯ್. ಲವ್ ಯು ಆಲ್.